ಸೂರ್ಯನ ಬಗ್ಗೆ ನಿಮಗೆಷ್ಟು ಗೊತ್ತು? ಸೂರ್ಯನ ಕೆಲವು ವಿಶಿಷ್ಟ ಸಂಗತಿಗಳನ್ನು HL ಕುಂದಗೋಳ ಯೂಟ್ಯೂಬ್ ಚಾನಲಲ್ಲಿ ತಿಳಿಸ್ತೀವಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೂರ್ಯ ಅನೌಪಚಾರಿಕವಾಗಿ ಮತ್ತು ಸಂಪೂರ್ಣವಾಗಿ ಹಳದಿ ಕಬ್ಜ ಎಂದು ಕರೆಯುತ್ತಾರೆ. ಅದರ ಬೆಳಕು ಹಳದಿಗಿಂತ ಬಿಳಿ ಬಣ್ಣದಾಗಿದೆ. ಬೃಹತ್ ಅಣವೈಕ ಮೋಡದ ಪ್ರದೇಶದ ಒಳಭಾಗದ ಗುರುತ್ವ ಕುಸಿತದಿಂದ ಸುಮಾರು 4.6 ಬಿಲಿಯನ್ ವರ್ಷಗಳ ಹಿಂದೆ ರೂಪುಗೊಂಡಿತ್ತು. ಸೂರ್ಯನು ನಮ್ಮ ಸೌರವ್ಯೂಹದ ಕೇಂದ್ರದಲ್ಲಿರುವ ನಕ್ಷತ್ರ. ಇದು ಭೂಮಿಯಿಂದ ಸುಮಾರು 93 ಮಿಲಿಯನ್ ಮೈಲಿಗಳು ಅಂದರೆ 150 ಮಿಲಿಯನ್ ಕಿಲೋಮೀಟರ್ನಷ್ಟು ದೂರದಲ್ಲಿದೆ. ಸೂರ್ಯನು ಸುಮಾರು 5.5 ಶತಕೋಟಿ ವರ್ಷಗಳಷ್ಟು ಹಳೆಯದಾಗಿದೆ ಮತ್ತು ಅದರ ಅರ್ಧದಷ್ಟು ಇಂಧನ ಈಗಾಗಲೇ ಸುಟ್ಟು ಹಾಕಿದೆ. ಸೂರ್ಯ 75ರಷ್ಟು ಹೈಡ್ರೋಜನ್ ಮತ್ತು 25ರಷ್ಟು ಹೀಲಿಯಂನಿಂದ ಕೂಡಿದೆ. 5500 ಸೆಲ್ಸಿಯಸ್ ಮತ್ತು 10,000 ಫ್ಯಾರನ್ಹೀಟ್ನಿಂದ ಕೂಡಿದೆ. ಇದರ ಮಧ್ಯಭಾಗವು ಸುಡುವ 1,50,00,000 ಡಿಗ್ರಿ ಸೆಲ್ಸಿಯಸ್ ಜೊತೆಗೆ 2,70,00,000 ಫ್ಯಾರನ್ಹೀಟ್ನಿಂದ ಕೂಡಿಕೊಂಡಿದೆ. ಸೂರ್ಯ ಭೂಮಿಗಿಂತ 109 ಪಟ್ಟು ದೊಡ್ಡದಾಗಿದೆ. ಇದು ಎಷ್ಟು ದೊಡ್ಡದಾಗಿದೆ ಅಂತ ಅಂದರೆ 1.3 ಮಿಲಿಯನ್ ಭೂಮಿಗಳು ಇದರೊಳಗೆ ಹೊಂದಿಕೊಳ್ಳುತ್ತವೆ. ಅಷ್ಟು ದೊಡ್ಡದಾಗಿದೆ. ಭೂಮಿಯ ಮೇಲಿನ ಜೀವಿ ಮತ್ತು ಜೀವನಕ್ಕೆ ಸೂರ್ಯನ ಶಕ್ತಿ ಅಗತ್ಯ. ಸೂರ್ಯ ಮುಳುಗದ ದೇಶ ಯಾವುದು ಗೊತ್ತಾ? ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಸೂರ್ಯ ಹುಟ್ಟಿ ಸಂಜೆ 6 ಗಂಟೆಗೆ ಸೂರ್ಯ ಮುಳುಗುತ್ತಾನೆ. ಪ್ರಪಂಚದಲ್ಲಿ ಮೊದಲು ಸೂರ್ಯ ಹುಟ್ಟೋದು ಜಪಾನ್ನಲ್ಲಿ. ಪ್ರಪಂಚದ ಕೆಲವು ಪ್ರದೇಶಗಳಲ್ಲಿ ಸೂರ್ಯ ಮುಳುಗುವುದೇ ಇಲ್ಲ. ಸೌತ್ ಈಸ್ಟ್ ಅಟ್ಲಾಂಟಿಕ್ ವೃತ್ತದಲ್ಲಿ ಸೂರ್ಯನು ರಾತ್ರಿಯಾದರೂ ಕೂಡ ಇದ್ದೇ ಇರುತ್ತಾನೆ. ಇದರಲ್ಲಿ ಜನರು ಬೆಳಕಿನಲ್ಲಿಯೇ ಈ ಪ್ರದೇಶದಲ್ಲಿ ಕಾಲ ಕಳೆಯುತ್ತಾರೆ. ಹಾಗಾದರೆ ಆ ಪ್ರದೇಶ ಯಾವುದು ಅಂತೀರಾ? ನೋಡೋಣ ಬನ್ನಿ. ನಾರ್ವೆ. ಇದು ಯುರೋಪ್ ಖಂಡಕ್ಕೆ ಸೇರಿದ ದೇಶ. ಈ ಪ್ರದೇಶವನ್ನು ಲ್ಯಾಂಡ್ ಆಫ್ ಮಿಡ್ನೈಟ್ ಸಿಟಿ ಎಂದು ಕರೆಯುತ್ತಾರೆ. ಈ ಪ್ರದೇಶದಲ್ಲಿ ಪರ್ವತಗಳು ಹೆಚ್ಚಾಗಿ ಇರುತ್ತವೆ. ಇಲ್ಲಿ 3 ರಿಂದ 4 ತಿಂಗಳು ಸೂರ್ಯ ಮುಳುಗುವುದೇ ಇಲ್ಲ. ಕಾರಣ ಉತ್ತರ ಮತ್ತು ದಕ್ಷಿಣ ಧ್ರುವದಲ್ಲಿ ಭೂಮಿ 23 ಡಿಗ್ರಿ ಸೆಲ್ಸಿಯಸ್ನಿಂದ ಬಾಗಿರುತ್ತದೆ. ಇದರಿಂದ 24 ಗಂಟೆಯೂ ಸೂರ್ಯ ಮುಳುಗುವುದೇ ಇಲ್ಲ. ಸೂರ್ಯನ ಮೇಲೆ ಪ್ರಯೋಗ. ಖಗೋಳ ಶಾಸ್ತ್ರಜ್ಞರು ಎಂದಿಗೂ ಕುತೂಹಲದ ಕೇಂದ್ರವಾಗಿರುವ ಸೂರ್ಯನ ರಹಸ್ಯ ಭೇದಿಸಲು ನಾಸಾ ಹೊಸ ಯೋಜನೆ ರೂಪಿಸಿದೆ. ಸೂರ್ಯ ಮಂಡಲದ ರಹಸ್ಯ ತಿಳಿಯಲು 16 ವರ್ಷಗಳಿಂದ ವಿಜ್ಞಾನಿಗಳು ಹಲವು ರೀತಿಯಲ್ಲಿ ಶೋಧನಾ ಕಾರ್ಯ ನಡೆಸಿದ್ದು ನಿರಂತರ ಅಧ್ಯಯನಕ್ಕೆ ತೊಡಗಿದ್ದಾರೆ. ಇದೀಗ ನಾಸಾ ನಕ್ಷತ್ರ ಸೂರ್ಯ ಅಧ್ಯಯನಕ್ಕಾಗಿ ಜಗತ್ತಿನ ಮಿಷನ್ ಸಿದ್ಧಪಡಿಸಿ ರವಾನಿಸುತ್ತಿದೆ.